ಎಲ್ರಿಗೂ ತುಂಬ ಧನ್ಯವಾದಗಳು. ಹುಷಾರಾದ್ರಕ್ಕ ಅಂತ ತುಂಬ ಜನ ಕೇಳಿ ವಿಚಾರಿಸ್ಕೊಳಕತ್ತೀರಿ ನಂಗೆ. ಅದಕ್ಕೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಈಗ ಪರವಾಗಿಲ್ಲ, ಸ್ವಲ್ಪ ಆರಾಮಾಗಿದ್ದೀನಿ. ಜ್ವರ ಕಡಿಮೆ ಆಗ್ತಾ ಇದೆ ಲಿಟಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಹ್ಞೂ ಮಾವ, ನಂಗೆ ಎಲ್ಲದಕ್ಕೂ ಒಪ್ಪಿಗೆ. ನೀವು ಹೆಂಗೆ ಹೇಳ್ತೀರೋ ಹಾಗೆ. ಒಟ್ಟಿನಾಗ ನಾನು ನನ್ನ ಕಾಲ ಮೇಲೆ ನಾನು ನಿಂತು ತೋರಿಸ್ಬೇಕು ನನ್ನ ಗಂಡಗೆ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳಂತೇಳಿ. ಅದಕ್ಕೋಸ್ಕರನ ಈ ಸ್ಕೂಲ್ ಪ್ರಾಜೆಕ್ಟ್. ನೋಡವ, ನೀನು ಚಂದಾಗ 4 ಮಂದಿಯಾಗ ಮುಂದೆ ಬರ್ತೀಯ ಅಂದ್ರೆ ನನಗಂಕರು ಒಳ್ಳೆ ರೀತಿಯೊಳಗೆ ನೀನು ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೇನೆ. ಹ್ಞೂ ಮಾವ, ಥ್ಯಾಂಕ್ಸ್ ಮಾವ. ಅದಕ್ಕೆ ನಾನು ಜಾಗ ತೋರ್ಸಕ್ಕಂತ ಬಂದೆ ಮಾವ. ಇವಾಗ ನೀವು ಫ್ರೀ ಇದ್ರೆ ಹೋಗೋಣ ಮಾವ. ಅಲ್ಲಿ ಹೋಗಿ ಸ್ವಲ್ಪ ಜಾಗ ತೋರಿಸ್ತೀನಿ. ಅದ್ರೊಳಗೆ ನಂಗೆ 1 ಎಕರೆ ಮಾತ್ರ ಕೊಡ್ರಿ, ಯಾಕಂದ್ರೆ ಗ್ರೌಂಡ್ ಎಲ್ಲ ಮಾಡಬೇಕಲ್ಲ. ಅದಕ್ಕೋಸ್ಕರ 1 to 10 ಅಷ್ಟೇ. ಅಂದರೆ 1 to 12, 1ರಿಂದ 12ನೇ ಕ್ಲಾಸ್ವರೆಗೂ ನಾವು ಮಾಡಲೇಬೇಕು. CBSE ಅಂದರೆ ಸ್ವಲ್ಪ 12ನೇ ಕ್ಲಾಸ್ವರೆಗೂ ಇರಬೇಕಾಗತ್ತೆ. ನರ್ಸರಿ ಎಲ್ಲ ಇರುತ್ತಾ, ಯಾರು ಹಾಕರಿದ್ರೆ ಹಾಕ್ಬೋದು. ಆಯ್ತವ, ಆಯ್ತು, ಹಾಗೆ ಆಗಲಿ. ನಡಿ ಹೋಗ, ನಡಿ ತೋರಿಸ್ತೀನಂತ. ಈಗ ಹೆಂಗೂ ಮತ್ತು ಪ್ರಸಾದ ಮತ್ತು ಜಗದೀಶ ತೋಟಕ್ಕೆ ಹೋಗ್ಯಾರ, ಅಲ್ಲೇ ಹೊಲದ ಕಡೆಗೆ. ನಾವು ಅಲ್ಲಿಗೆ ಹೋಗೋಣ, ನಡಿ. ಹ್ಞೂ ಮಾವ. ಅತ್ತಿಯರ ಪ್ರತಿಭಕ್ಕ, ನಾ ಒಂಚೂರು ಹೋಗಿ ಬರ್ತೀನಿ. ಇವ್ರನ್ನ ಹಂಗೆ ಕಳಿಸ್ಬಿಡ್ತೀನಿ. ದೀಪಕ್ ನನ್ನ ಫ್ರೆಂಡ್ನ. ನಾನು ವಾಪಸ್ ಇಲ್ಲಿಗೆ ಬರ್ತೀನಿ. ಇವತ್ತೊಂದಿನ ಇಲ್ಲೇ ಇರ್ತೀನಿ. ಹುಡುಗರಿಗೆ ಹೇಳ್ತೀನಿ ಫೋನ್ ಮಾಡಿ, ನಾನು ನಾಳೆ ಬರ್ತೀನಿ ಅಂತೇಳಿ. ಅವ್ರೇನು ಹೆದ್ರಲ್ಲ, ಇರ್ತಾರ. ಆದರೂ ನೀನು ಹುಡುಗರು ಕರ್ಕೊಂಬಂದಿದ್ರೆ ಖುಷಿ ಆಕಿತ್ತವ ನಂಗೆ. ಆತಾಯ್ತು, ಹೋಗಿ ಬಾ. ನೀನಾರ ಇರ್ತೀನಂದೆಲ್ಲ ಅಷ್ಟು ಮಾಡುವಂತಂತ. ಬರಿ ಮಾವ, ಹೋಗೋಣ. ಒಂದ ಕಾರ್ನಾಗ ಹೋಗ್ಬಿಡೋಣ, ಮತ್ತೆ ಯಾಕೆ ಇನ್ನೊಂದು ಕಾರು? ಅಂಕಲ್, ಬೇಜಾರು ಮಾಡ್ಕೋಬೇಡಿ, ನಮ್ಮ ಕಾರೊಳಗೆ ಹೋಗೋಣ. ಆಯ್ತಪ್ಪ, ನೀ ಹಂಗಿಂದಂಗೆ ಹೋಗತ್ನಲ್ಲ. ಸರಿ, ಹಂಗೆ ಮಾಡು, ನಿನ್ನ ಕಾರ್ನಾಗ ಹೋಗೋಣ. ಹೋಗೋಣ ಬರ್ರಿ. ಹುಷಾರ್ಲೆ ಹೋರಿ. ನಿಮ್ಗೂ BP ಜಾಸ್ತಿ ಆಗ್ತಾ ತಿರ್ಗತ್ತ ನೋಡು. ಗಾಡಿ ಹೊಡಿಬೇಡ್ರಿ ನೀವು ರೀ. ಏನೋ ಪ್ರತಿಭಾ, ನಮ್ಮ ಸುಮಿತ್ರಾ ಎಷ್ಟು ಬದಲಾಗ್ಯಾಳ ನೋಡು. ಹೌದಿಲ್ಲ? ಚೇಂಜ್ ಅನಿಸ್ತಿಲ್ಲ ನಿನಗೂ? ಹ್ಞೂನ್ರಿ ಅತ್ತೀರ, ಒಳ್ಳೆ ಹೀರೋಯಿನ್ ಕಣ್ಣ ಕಾಣಕತ್ತಾಳ. ಇಲ್ಲಿದ್ದಾಗ ಒಂದಿನಕ್ಕೂ ಆ ಥರ ಎಲ್ಲ ಡ್ರೆಸ್ ಹಾಕಿದ್ದಿಲ್ಲ. ಆದ್ರೂ ಅತ್ತೀರ ಇಲ್ಲಿ ಬರಕತ್ತಿದ್ಲಲ್ರಿ ಅತ್ತಿನ ಮಾವನ ನೋಡಕ್ಕ. ಆ ಥರ ಎಲ್ಲ ಹಾಕೊಂಬರ್ಬಾರ್ದಿತ್ತ ಏನ ಅಕ್ಕ ಡ್ರೆಸ್. ನಾನಂತೂ ಮೊದ್ಲಕ್ಕಿನ ಕಂಡಿಡಕ್ಕಾಗ್ಲಿಲ್ಲ. ಯಾವ್ದೋ ಕಾಲೇಜ್ ಹುಡುಗಿ ಬಂತಲ್ಲ ಅನ್ಕೊಂಡ್ಬಿಟ್ಟೆ ನಾನು. ಹ್ಞೂನ್ರಿ ಅತ್ತೀರ, ನಾನು ಹಂಗೆ ಅನ್ಕೊಂಡೆ. ನನ್ಕಿನ ಸಣ್ಣವ್ರ ಕಂಡಂಗ ಅಂತಾರ. ಆದ್ರೂ ಏನೇ ಹೇಳ್ರಿ, ನಮ್ಮ ಸುಮಿತ್ರಕ್ಕಂಗೆ ಮಾತ್ರ ವಯಸ್ಸು ಉಲ್ಟಾ ಆಗ್ತಾವ ಅನ್ಸತ್ತ. ಹ್ಞೂ ನೋಡ, ನನಗೂ ಚೂಡಿದಾರ್ ಹಾಕೋಬೇಕಂತ ಭಾಳ ಆಸೆ ಅವ. ಒಂದಿನ ನಾನು ಚೂಡಿದಾರ್ ಹಾಕೋತೀನಿ ನೋಡು. ಅದೇನೋ ಅಂತಾರಲ್ರಿ, ನವಿಲು ಕುಣಿಯೋದು ನೋಡಿ ಏನ ಮಾಡಿತ್ತಂತ ಏನ, ಅದಕ್ಕೆ ಹಂಗಾಗತ್ರಿ ಅತ್ತೀರ. ಏನದು ಏನಾಗತ್ತ? ನವಿಲು ಕುಣಿಯೋದು ನೋಡಿ ಏನಾಗುತ್ತೆ ಹೇಳು? ಅಯ್ಯೋ, ನೀವು ದೊಡ್ಡರು, ನಾನು ಅದೆಲ್ಲ ಹೇಳೋಕ್ಕಾಗತ್ತನ್ರಿ. ಏನೋ ತಮಾಷೆಗೊಂದೇನೋ ಹೇಳಿದ್ನಿ ಬಿಡ್ರಿ. ನೀವ್ಯಾಕೆ ಅಷ್ಟು ಸೀರಿಯಸ್ ಆಗ್ತೀರಿ? ಹೋಗೋ ಕ್ಷಣಕ್ಕಿದ್ದೀವಿ. ಮಾಡೋದೇನ್ರ ಒಳಗೆ ಕೆಲಸ ಇದ್ರೆ ಮಾಡಿ ಹೋಗು. ಆ ಹುಡುಗಿನ ಬಿಡಿಸಿ ಅದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಬೇರೆದಾರಿಗೆ ಮಾತಾಡ್ಕೊಂಡು ನಿಂದಿರ್ತಾ. ಹೋಗೋಗು. ಆಕೆ ಏನು ಅನ್ನಬಾರ್ದು. ಎಷ್ಟು ಉಳಿತೈತಿ ನೋಡಿ ಮುದಿಗಳಿಗೆ. ಭಾಳ ಚಂದಗಳಲ್ಲ ನಮ್ಮ ಸುಮಿತ್ರ. ಆದ್ರೆ ಭಾಳ ಸೊರಗಿಬಿಟ್ಟಾಳ. ಬರೀ ಕೆಲಸ ಅಂತಂದು ಕೆಲಸದ ಕಡೆಗೆ ಗಮನ ಅನ್ಸತ್ತ. ಉಣ್ಣೋದು ತಿನ್ನೋದು ಮಾಡ್ತಾಳ ಇಲ್ಲ. ಹೌದ್ರಿ ಅತ್ತಿಯರ, ಹಂಗ ಅನಿಸ್ತಾರಲ್ರಿ. ಭಾಳ ಉಣ್ಣದ ಬಿಟ್ಬಿಟ್ಟಾಳೇನೋ ಅನಿಸುತ್ತ ಅಕ್ಕ. ಅತ್ತಿಯರ ಹೇಳವ, ಏನು ಕಮ್ಮಿ ಆತ? ಆದ್ರೂ ರೀ, ಅದು ಹೆಂಗ್ರಿ ನಿಂದ್ರಕ್ಕಿಲ್ದ ನೀವು ಸುಮಿತ್ರಕ್ಕಾದ್ರ ಹೊಲ 1 ಎಕರೆ ಕೊಡ್ತೀನಿ ಅಂತ ಒಪ್ಕೊಂಡ್ರಿ. ನಮಗಾದ್ರ ಇವ್ರು ಕೇಳಿದ್ರು ಇವರು ಕೇಸ್ ಹಾಕಿದ್ರು ಕೊಡಲ್ಲ ಅಂತಂದ್ರಿ. ಸ್ವಂತ ಮಕ್ಕಳಿಗೆ ಕೊಡಲಿಲ್ಲ. ಅದು ಹೆಂಗೆ ನೀವು ಸುಸಿ ಕೊಡ್ತೀರಿ ಅನ್ನೋದು ನನ್ನ ಪ್ರಶ್ನೆ. ನಾನು ನೇರಿನ ಮಾತಾಡ್ತೀನಿ ರೀ. ಸುತ್ತಿ ಬೆಳೆಸಿ ಮಾತಾಡೋಕೆ ಏನೈತ್ರಿ? ನಾನೆಲ್ಲಿ ಕೊಡ್ತೀನಿ ಅಂದೆ? ನಾನೇನ್ರ ಮಾತಾಡಿ? ನಾನು ನಿಮ್ಮ ಹೋದೆಲ್ಲ ಮಾತಾಡಿದ್ದ. ಹೋಗಿ ನಿಮ್ಮ ಮಾವನ್ ಕೇಳ. ನಾನು ಕೇಳಕ್ ಬಂದಾಳಕಿ. ಅತ್ತೆಯಾರ ಏನು ಕೇಳಿದ್ರು ಹಂಗ್ಯಾಕೆ ನೀವು ನನ್ನ ಮೇಲೆ ಸಿಟ್ ಮಾಡ್ತೀರಿ? ನೋಡ್ಸು ಮಂಗ್ಲ, ಅದು ನೀನು ಏನೋ ಕ್ವಶನ್ ಕೇಳೋದಿದ್ರು ನಿಮ್ಮ ಮಾವನ್ ಕೇಳ, ನಾನು ಕೇಳ್ಬೇಡ. ಯಾಕಂದ್ರೆ ಇದು ನನ್ನ ಆಸ್ತಿ ಅಲ್ಲ, ನಿಮ್ಮ ಮಾವನ ಆಸ್ತಿ. ನಿಮ್ಮ ಮಾವ ದುಡ್ದಿರೋದು. ಅವರಿಗೆ ಸಸಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾಳ ಅಂತ ಅನ್ಸೈತಿ. ಅದಕ್ಕೆ ಅವ್ರು ಒಪ್ಕೊಂಡು 1 ಎಕರೆ ಹೊಲ ಕೊಡ್ತೀನಿ ಅಂದಾರ. ಹೈವೇಗಿರೋ ಹೊಲ ಚಲೋ ಹೊಲನ ಅಲ್ಲ ಮತ್ತೆ ಕೊಡಕತ್ತಾರ. ಅತ್ತಿಯರ, ನಾನೇನು ಕ್ವಶನ್ ಕೇಳಕತ್ತಿಲ್ರಪ್ಪ. ಹಂಗ ನೇರಿ ಮಾತುಕತೆ ಮಾಡಿದೆ. ನೀವು ಸಿಟ್ಟಾಗ್ಬೇಡ್ರಿ. ಆತ್ರಿ, ಚಾಕಿಡ್ತೀನಿ. ನೀ ಹೋಗವ. ಚಲೋ ಆತು ವಾಪಸ್ ಬಂದಿದ್ದ. ಪಾಪ ನೀನು ಒಬ್ಬೇಕಿದ್ದಿ. ಆಕೇನೇನು ನಿನಗೇನು ಹಿಂಸೆ ಕೊಟ್ಟವಡ ಅದ್ರದ್ದೆಲ್ಲ ಸೇಡು ತೀರ್ಸೋವರೆಗೂ ಬಿಡ್ಬೇಡ. ಏನು
ಅಯ್ಯೋ ಅತ್ತಿಯರ ಎಂತ ಮಾತ್ರಿ, ಬ್ಯಾಡ್ರಿ ಅದೇನ ಅಂತಾರಲ್ಲ, ನಾನಂತೂ ಕರೆನ ತಯಾರಿಲ್ರಿ. ನೀ ಹಿಂಗ ಸಾಫ್ಟ್ ಇರೋದಕ್ಕನ ಆಕಿ ನಿನ್ನ ಉರ್ದು ಮುಕ್ಕದ ಏನ ಇದೇನು ಮಾವ ಸಸಿ ಇಷ್ಟ್ಲಗು ಬಂದ್ರಲ್ಲ, ಇಷ್ಟ್ಲಗು ತೋರಿಸ್ಬಿಟ್ರಿ ನೀವು? ಲೇ ಅಲ್ಲಿ ಏನಾರ ಮದ್ವಿ ಮುಂಜಿ ಇತ್ತನ ಅಲ್ಲಿ ಏನಾರ ಮದ್ವಿ ಮುಂಜಿ ಇತ್ತ ಹೋದ್ವಿ. ಇದ ನೋಡಪ್ಪ ನಮ್ಮ ಹೊಲ, ನಿಮ್ಗೆ ಎತ್ಲಾಗಬೇಕು ಅಂತ ಕೇಳಿದೆ. ಇತ್ಲಾಗ ಹೈವೇ ಕಡೆನೇ ಇರಲ್ರಿ ಅಂಕಲ್, ನನಗಂದ್ರೆ ಅನುಕೂಲ ಆಗುತ್ತೆ, ಇದೇ ಇರಲಿಲ್ಲ ಮಗ ಅಂದ. ಈಕಿರು ನೋಡಿದ್ಲು ಇದೇ ಇರಲ್ರಿ ಮಾವರ, ನಾನು ನೋಡಿದ್ನಲ್ಲ ಅದಕ್ಕೆ ನಂಗೆ ಇದ ಇಷ್ಟ ಆಯ್ತು ಜಾಗ ಅಂದ್ಲು. ಸರಿ ಅವ ಆತಂಗಂದ್ರೆ ನೀವು ಹೆಂಗಂತೀರ ಹಂಗೆ ಮಾಡ್ರಿ ಅಂತಂದೆ, ಬಿಟ್ಟೆ. ಅವ್ರ ಅತ್ತಾಗಿದ್ದ ಅತ್ತಾಗ ಹೋದ್ರು, ನಾವು ಇತ್ಲಾಗ ಬಂದ್ವಿ. ಹಂಗ ಜಗದೀಶಿಗ ಮತ್ತು ಪ್ರಸಾದಿಗೆ ಲಘು ಬರ್ರಪ್ಪ ಅಂತ ಹೇಳಿ ಬಂದಿನಿ. ಇಬ್ರು ಹೊಲ ನೋಡಿ ಇದು ಮಾಡಕತ್ತಾರ. ಕಡ್ಲಿ ಆಗ್ಲೇ ಬಂದವು. ಎಷ್ಟು ಎತ್ತರ ಆಗಿ ಗೊತ್ತನು ಕಡ್ಲಿ ಈಗ? ಅಯ್ಯ ನಮ್ಮ ಇನ್ನ ಎತ್ತರ ಆಗದಾಗದವು. ಮಗ್ಳ ಮನಿ ಮಲ್ಲ ಒಕ್ಕರ್ವು ಕಡ್ಲಿ ಹರಿಯಾಕತ್ತಾರ ತಿರುಗಿ. ಅವು ಎಂತಾವ್ ಕೈಗೆ ಕಣೋ ಗ್ಲೌಸ್ ಅಂತ ಬರ್ತಾವಲ್ಲ, ಗ್ಲೌಸ್ ತರಕ ಕಳ್ಸಿದ್ಲಾಕಿ. ನೀವು ಯಾರ ಹೋದ್ರಿ ಪ್ಯಾಟ್ಯಾಗ ಹೋದ್ರ ನಮಗೊಂದು 2 ಜೊತೆ ಗ್ಲೌಸ್ ತಗೊಂಬರ್ರವ ಅಂತಂದ ಕೈ ಕಡ್ಲಿ ಕೀಳಕ. ಈಗಿನವರೆಲ್ಲರೂ ಹೆಚ್ಚಿನರದಾರ. ಹುಳಿ ಆಡಿರ್ಬಾರ್ದಲ್ಲ ಕೈಗೆ, ಮತ್ತು ಮೊದ್ಲ ಚಳಿಗಾಲ ಒಡೆದು ಪೆಸರಿಡ್ತಾವಂತಂದು ಅದಕ್ಕೆ ಗ್ಲೌಸ್ ಹಾಕೊಂಕಿತ್ತಾರ. ಈಗ ನಾವೆಲ್ಲ ಅವಾಗೆಲ್ಲ ಎಲ್ಲಿ ಬರ್ಬೇಕು ನಾವು ಮಾಡೋ ಮುಂದಾಗ ಅಂದಂಗ ಈಗ ನಿಮ್ ಸುಮಂಗ್ಲವ್ವ ಭಾರಿ ಕ್ವಶನ್ ಕೇಳಕತ್ತಿದ್ಲ. ಮತ್ತೇನ್ ತಿಳಿತಾ ಏನ ಭಾಳ ಜೋರ್ ಧ್ವನಿಯಾಗ ಕೇಳಿದ್ಲ, ಹಂಗ ಹಿಂಗ ಅಂತಂದ. ಹೌದಾ? ಏನಂತಕ್ಕಿದ ಶುರುವಾತನ ಬರತ್ಲಿಗೇನ? ಈಗರ ಹಂಗೇನು ಮಾಡಲ್ರಿ ಹಂಗ ಹಿಂಗ ಅಂದಾಳ. ನೋಡ್ರಿ ಅದ ಕಾರಣಕ್ಕನ ಹಿಂದಕ್ಕೆ ಸರ್ಕೊಂಡ್ಲ. ಈಗ ನೀವ್ ಹೆಂಗ್ ಕೊಡಕತ್ತೀರಿ, ನಮಗ್ ಕೊಡೋಂದ್ರು ಕೊಳ್ಳಿಲ್ಲಲ್ಲ, ಈಗ ಹೆಂಗ್ ನೀವು ಸುಮಿತ್ರಕ್ಕ ಕೊಡ್ತೀರಿ ಅನ್ನೋ ಮಾತು ತೋರಿಸಿದ್ಲು. ಅದು ಹೈವೇದ್ದು ರೇಟ್ ಏನು ಬಾಚ್ ಏನು ಅನ್ನಂಗ. ಅದಕ್ಕೆ ನೀನೇನಂದಿ? ನಾನೇನಂತೀನಿ, ನಿಂದೇನ ಕೇಳ್ಬೇಕು ಅನ್ಸಿದ್ರೆ ಹೋಗಿ ನಿಮ್ಮ ಮಾವನ್ ಕೇಳವ, ನಿಮ್ಮ ಮಾವನ್ ಅದು ಹೊಲ ನನ್ನೇನು ಕೇಳ್ತಿದ್ದಿ ಅಂದೆ. ಇಲ್ರಿ ಅತ್ತಿಯರ ನಾ ಸುಮ್ಮನೆ ಕೇಳಿದಿನ್ರಿ, ನೀವು ಹಂಗ್ರಿ ನೀವು ಹಿಂಗ್ರಿ ಅಂತಂದು ಹೇಳಿ ಈಗ ಹೋದ್ಲು ಒಳಗ ಚಾಕಿಡ್ತೀನಿ ಅಂತಂದು. ಬರ್ರಿ ಏಟತ್ತಾತು, 2 ದಿನದ ಹೊತ್ತಾತು, ಚಾನ ಇಟ್ಟಿಲ್ಲ ಕಿನ್ನ. ಬರ್ರಿ ತಡಿ, ಅವರು ಬಂದ ಬಿಡ್ತಾರ, ಲಘು ಬರ್ರಿ ಅಂತ ಹೇಳಿ ಬಂದೀನಿ. ಹಂಗ ಅವ ಗುರಂದಪ್ಪ ಮಿರ್ಚಿ ಮಂಡಕ್ಕಿ ಮಾಡ್ತಾನ ನೋಡು, ನರ್ಗಿಸ್ ಮಾಡ್ತಾನ. ಒಂದು 4-5 ಪ್ಲೇಟ್ ನರ್ಗಿಸು, ಒಂದು 4-5 ಪ್ಲೇಟ್ ಮೈಸೂರು ಮಂಡಕ್ಕಿ, ಆಮೇಲೆ 1-2 ಚೂಡ ತೊಗೊಂಬ. ಇವನ್ನ ಚೂಡ ಅಂತೀವಿ ನೋಡು, ಏನೋ ಸೂಸ್ಲ ಇವು ತೋಸಿ ಚುಮಾರಿ ಗಿರ್ಮಿಟ್ಟಿ ಅಂಜಣಿ ಬಂದು ನೋಡಿ ಬಾಯಾಗ. ಗಿರ್ಮಿಟ್ಟಿ ತೊಗೊಂಬರ ಕೇಳೀನಿ. ಹಂಗ 4 ಮಿರ್ಚಿ, ಬದ್ನಿಕಾಯಿ ಬೋಂಡ, ಮತ್ತು 1-2 ಅಲಸಂದಿ ವಡಿ ತೊಗೊಂಬ ಅಂತೀನಿ. ತರ್ತಾರ. ಈಗ ನಿಮ್ ಗಂಟ್ಲು ಅನ್ನೋದು ಕ್ಯಾರ 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 ಅನ್ನತ್ತ ಅಂತಾದ್ರ ನಿಮ್ಗ ಬದ್ನಿಕಾಯಿ ಬೋಂಡ, ಆಲೂಗಡ್ಡಿ ಬಜ್ಜಿ, ವಡಿ ಬೇಕಲ್ಲ ತಿನ್ನೋದು. ನೆಗಡಿನ ಬಂದು 2 ದಿನ ಆಗಿಲ್ಲ, 2-3 ದಿನದ ಹೊತ್ತಾತ, ಇಷ್ಟ ಮುಗಿಲೆ ಮಾತಾಡ್ತೀರಿ. ನಿಮಗೆ ಹಚ್ಕೊಂಬರೋದಲ್ಲ, ಇಡೀ ಮನೆ ಮಂದಿಗೋಸ್ಕರ ನೆಗಡಿ ಹಚ್ಚಿರಿ. ಪಾಪ ಹುಡುಗಿ ಬಸರೈತಿ, ಅದಕ್ಕೆ ನೆಗಡಿ ಆದ್ರ ಒಂದು ಗುಳಿಗಿ ನುಂಗಂಗಿಲ್ಲ, ಎಂತದಿಲ್ಲ, ಅದು ಅನುಭವಿಸ್ಬೇಕನ್ನ ಹುಡುಗಿ ಬಸರಾಗಿದ್ದ. ನೀನಂತರೂ ನಮ್ಮನ್ನ ಒಷ್ಟರನ್ನ ಬೈಯಾಕ ಕಾಯ್ತಿರ್ತಿದಿ. ಈಗ ತಂದು ಕೊಳ್ಳಿ ಇಟ್ಕೊಳ್ಳೇನ ನಮ್ಗೆ ಯಾರಿಗೂ ಗೊತ್ತಿಲ್ಲಾರ್ದಂಗೆ 2-3 ಬಜ್ಜಿ ಓಸು ನೀನ ತಿಂದಿರ್ತಿ ಮೊದ್ಲು. ಆಮೇಲೆ ಮತ್ತೆ ಬೇರೆದಾರಿಗೆ ಸಿಗ್ತಾವೆಲ್ಲ ನಂಗೆ ಕೊಡ್ತಿರ್ತಿದಿ. ಹೌದಪ್ಪ ಹೌದು, ಎಲ್ಲ ನಾನ ತಿಂತೀನಿ, ನೀವು ಯಾರು ಏನು ತಿನ್ನೋದಲ್ಲ. ನಿಮ್ಗೆ ಹೊರಗುಲ್ದು ಎಣ್ಣೆ ಬದಕ್ ತಿನ್ನಕ ನಿಮ್ಗೊಂದು ಕಾರಣ ಬೇಕು. ರಾತ್ರಿ ಹೋಗಿರ್ತಿರಲ್ಲ, ಚಳಿ ಆಗತ್ತೆ ನನಗೆ, ಥಂಡಿ ಆಗತ್ತೆ ನನಗೆ, ಹಂಗಾಗತ್ತೆ ನನಗೆ, 90, 30, 20 ಕುಡ್ದು ಬರ್ತೀನಿ ಅಂತಂದು ಅವಾಗ ಎಲ್ಲ ಬೇಸನ್ಸುತ್ತಾನಲ್ಲ. ಏ ನೀ ದಾರಿ ಹಿಡ್ದು ದಾರಿ ಬಿಟ್ಟು ಮಾತಾಡಬೇಡ. ಈಗ ನಾವು ಮಾತಾಡಕತ್ತಿರೋದು ಬರ್ಜಿ ಮಿರ್ಚಿ ಬಗ್ಗೆ, ಅದನ್ನ ಯಾರು ಜಾಸ್ತಿ ತಿಂತಾನದ ಬಗ್ಗೆ. ನೀ ಕುಡಿಯೋ ವಿಚಾರಕ್ಕೆ ಯಾಕೆ ಹೋಗಿದಿ? ಹೌದು, ಮತ್ತು ಅದ್ರ ಜೊತೆ ತಿನ್ನಕ ಚಿಕನ್ನು, ಮಟನ್ನು, ಆ ಕಬಾಬು, ಈ ಕಬಾಬು, ಫ್ರೈ ಈಗ ಎಂತ ತಿಂದ್ರೆ ಮತ್ತು ರುಚಿ ಇರುತ್ತೆ ಬಾಯಿಗೆ. ನಿನಗೆ ಹೆಂಗೆ ಗೊತ್ತು? ಮಂಗ್ಯಾಗೋ ಏನು ಗೊತ್ತಿರುತ್ತೆ ಮಾಣಿಕ್ಯದ್ದು? ನಿನಗೆ ಹೆಂಗೆ ಗೊತ್ತಿರುತ್ತಾ ಪರಮಾತ್ಮನ ಬೆಲೆ? ನಿನಗೆ ಹೆಂಗೆ ಗೊತ್ತಿಲ್ಲ, ಸುಮ್ಕುಂದ್ರೆ. ಅಯ್ಯೋ ಅತ್ತಿಯರ ಮಾವರ ಇಬ್ರು ನಿಲ್ಲಿಸ್ತೀರ? ಅಪ್ರೂಪಕ್ಕೆ ಸುಮಿತ್ರಕ್ಕೆ ಬಂದಾಳ, ಕೇಳೋಣ. ಆಕಿ ಗಾಬ್ರಾಗ ನಿಂತು ನೋಡಕತ್ತಾಳ. ಇರ್ಲಿ ಬಿಡು ಪ್ರತಿಭಾ, ನನಗೇನು ಗೊತ್ತಿಲ್ಲ ನಿಮ್ಮ ಮಾವರ್ದ ಅತ್ತಿಯರ್ದು. ಈಗಿಷ್ಟು ಕಿತ್ತಾಡ್ತಾರಲ್ಲ, ಒಂದು ತಾಸು ಮಾವರಿಲ್ದ ಅತ್ತಿಯರು ಇದ್ದು ಬಿಡೋನು ಹೇಳ್ತೀನಿ ನಾನು. 1 ನಿಮಿಷ ಈಗ ಊಟದ ಟೈಮಿಗೆ ಬರಲಿಲ್ಲ ಅಂದ್ರೆ ಚಡಪರ್ ಚಾಟಿ ಹೊಡೆದು ನಿಮ್ಮ ಮಾವಾಗ ಹಚ್ಚಿರೋ ಫೋನು, ಯಾಕೆ ಊಟಕ್ಕೆ ಬರಲಿಲ್ಲ ಅಂತ ಚಡಪಡಿಸ್ತಾರೆ. ಅವತ್ತು ಮಾವರು ಇವ್ರನ್ನ ಬಿಟ್ಟು ಯಾವುದೋ ಮದ್ವೆಗೆ ಹೋಗಿದ್ರಲ್ಲ, ಹೆಂಗೆ ಆಡಿದ್ರು. ಅಯ್ಯ ಅದನ್ನೇ ನೀವೇನು ಪ್ರೀತಿ ಅನ್ಕೊಂಡಿರೇನ ಇವ್ರ ಮ್ಯಾಗಲ್ದ? ಇಲ್ಲವ ಯಾವ, ನಿಮ್ಮ ಮಾವನ ಮ್ಯಾಗ ಎಂಥ ಪ್ರೀತಿನೂ ಇಲ್ಲ, ನಿಮ್ಮ ಮಾವನ ಮ್ಯಾಗ ನಂಬಿಕಿಲ್ಲ. ನಿಮ್ಮ ಮಾವ ಹೆಂಗಂದ್ರ ಎಲ್ಲಿ ಸೀರೆ ಕಾಣುತ್ತ ಚಂದ ಅಂದ ಅದರಿಂದ ಹೊಂಟು ಬಿಡ್ತಾರ, ಅದಕ್ಕೆ ಭಯ ನಂಗ. ಅತ್ತಿಯರ ಎಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ರೀ ಇದು. ಲೇ ನನ್ನ ಇಮೇಜ್ ಹಾಳು ಮಾಡಿಟ್ಟಿಲ್ಲ ನೀನು. ಏನದು ಸ್ಟೇಟ್ಮೆಂಟು? ನಾನು ಏಕಪತ್ನಿ ವೃತಸ್ಥ, ನಾನು ಒಂದು ಹೆಂಡತಿ ಜೊತೆಗಿರತ್ತ, ನಾನು ಶ್ರೀರಾಮಚಂದ್ರ, ನನಗೋಗಿ ಕೊಂಡು ಸೀರೆ ರೊಕ್ಕಿನಂತಂದು ಹೇಳಿ ನನ್ನ ಇಮೇಜ್ ಡೌನ್ ಮಾಡ್ತೀಯ ನಿನ್ನ.
ನನ್ನನ್ನ ನೀವೇನು ಮಾಡೋಕ್ಕಾಗಲ್ಲ ತೀತಾ ಬರ್ಬರಿ ಸಾಕು ಮಿರ್ಚಿ ಮಾಡಕ್ಕೆ ತಂದಾರಂತ ಎಷ್ಟು ಚಂದ ಹೇಳ್ತಾರ ನೋಡು. ಇನ್ನೂ ತಂದಿಲ್ಲ, ಬರಕತ್ತಾವು. ನಿನ್ನ ಮಕ್ಳು ತರ್ತಾರ, ಎಲ್ರು ದುಂಡ ಕುತ್ಕೊಂಡು ಒಂದು ಮಸ್ತ್ ಚುಮ್ಮಾರಿ ಅಷ್ಟು ಮಿರ್ಚಿ ತಿನ್ನ ಏನಂತಾರೆ ಆ ಕುಟುಂಬ ಜೊತೆ ತಿನ್ನೋ ಮಜಾನ ಬೇರೆ. ನಿನಗೇನು ಗೊತ್ತಾಗಬೇಕು, ಗಂದಿಲ್ಲ ಗಾಳಿಲ್ಲ ಕುತ್ಕೊಂಡು ಅಡ್ಗೆ ಮನ್ಯಾಗ ಅಲ್ಲೇ ಹಾಕಿ ಪ್ಲೇಟಿಗೆ ಅಂದ್ರೆ ಕಬ 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 ತಿಂದು ಅದೇನು ಉಂಡು ಕೈ ಕುಂಡಿಗೆ ವರ್ಷ ಓಡಾಡ್ತಾರಂತಾರಲ್ಲ ಹಂಗೆ ಮಾಡಕ್ಕೆ ಈಗ ಏನು ಗೊತ್ತಿರುತ್ತೆ. ನಡಿ ನಡಿ ಚಾ ಕಿಡು, ಈಗೊಮ್ಮೆ ಚಾ ಮಾಡ ತಿನ್ಮ್ಯಾಗ ಇನ್ನೊಮ್ಮೆ ಚಾ ಮಾಡು ಅಂತ ಅವಾಗ ಇನ್ನೂ ತಂಡಿ ಜಾಸ್ತಿ ಆಗಿರುತ್ತೆ.